ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿನಿಬಸ್ ಯೂಟ್ಯೂಬ್ ಚಾನೆಲ್. ಇವತ್ತು ನಮ್ಮ ಜೊತೆಗೆ ಇಬ್ರು ವಿಶೇಷವಾದಂತಹ ಅತಿಥಿಗಳಿದ್ದಾರೆ. ದೇಸಾಯಿ ಚಿತ್ರದ ಹೀರೋಯಿನ್ ಆಗಿರುವಂತಹ ರಾಧ್ಯ ಮ್ಯಾಮ್ ಅವರು ನಮ್ಮ ಜೊತೆಗಿದ್ದಾರೆ, ಹಾಗೂ ದೇಸಾಯಿ ಚಿತ್ರದ ಹೀರೋ ಆಗಿರುವಂತಹ ಡಾಕ್ಟರ್ ಪ್ರದೀಪ್ ಕುಮಾರ್ ಸರ್ ನಮ್ಮ ಜೊತೆಗಿದ್ದಾರೆ. ಇಬ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ದೇಸಾಯಿ ಅಂತ ಹೆಸರು ಕೇಳಿದಾಗ್ಲೇ ನಮ್ಗೆ ಉತ್ತರ ಕನ್ನಡ ಅನ್ನೋ ಒಂದು ಪರ್ಸೆಪ್ಷನ್ ಬಂದ್ ಹೋಗುತ್ತೆ. ಸೊ ನಮ್ಮ ಹೀರೋಯಿನ್ ಅವರು ಉತ್ತರ ಕನ್ನಡದಲ್ಲೇ ಶೂಟ್ ಮಾಡಿದ್ದಾರೆ. ಅವ್ರ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳೋಣ. ಮೇಡಮ್, ನಿಮ್ಗೆ ಈ ದೇಸಾಯಿ ಅಂತ ಸ್ಟೋರಿ ಕೇಳಿದಾಗ್ಲೇ ಈ ಟೈಟಲ್ ಬಗ್ಗೆ ಏನ್ ಅನ್ಸ್ತು, ಅಥವಾ ನಿಮ್ಮ ಪಾತ್ರದ ಬಗ್ಗೆ ನಿಮ್ಗೆ ಏನ್ ಅನ್ಸ್ತು? ಪಾತ್ರದ ಬಗ್ಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ತುಂಬಾ ಒಂದು ತೂಕ ಇರುವಂತ ಪಾತ್ರ, ಸುಮ್ನೆ ಹೀಗೆ ಬಂದ್ ಹಿಂಗ್ ಹೋಗೋ ಪಾತ್ರ ಅಲ್ಲ. ಎಲ್ಲೋ ಒಂದ್ ಕಡೆ ನಾನು ಜನಗಳಿಗೆ ಹತ್ರ ಆಗೋಕೆ ಈ ಪಾತ್ರ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು. ಅಂಡ್ ಟೈಟಲ್ ಕೇಳಿದಾಗ ಹೌದು, ಸ್ವಲ್ಪ ದೇಸಾಯಿನ ಯಾಕೆ ದೇಸಾಯಿ ಅನ್ನೋ ತರ ಅನ್ಸ್ತು. ಬಟ್ ಆಮೇಲೆ ಅವ್ರು ಹೇಳಿದ್ರು, ಅಂದ್ರೆ ಉತ್ತರ ಕರ್ನಾಟಕದ ಕಡೆ ದೇಸಾಯಿ ಅಂದ್ರೆ ಅದ್ರದೇ ಆದಂತ ಒಂದ್ ಮಹತ್ವ ಇದೆ ಅಂಡ್ ಅದೊಂದು ಮನೆತನ ಅಂತ. ಸೊ ಅವಾಗ ಓಕೆ ಅಂತ ಖುಷಿ ಆಯ್ತು. ಓಕೆ, ನಮ್ ಪ್ರವೀಣ್ ಸರ್ಗೆ ನೀವು ಈ ಹಿಂದೆ ಮಾಡಿರೋ ಸಿನಿಮಾಕ್ಕಿಂತ ಈ ದೇಸಾಯಿ ಅಂತ ಟೈಟಲ್ ಕೇಳಿದಾಗ ಓಕೆ ನನ್ ಪೈಲ್ವಾನ್ ಆಗಿ ಕಾಣಿಸ್ಕೋಬಹುದು ಅನ್ನೋ ಪರ್ಸೆಪ್ಷನ್ ಇತ್ತ, ಅಥವಾ ನಿಮ್ಗೆ ಏನ್ ಪರ್ಸೆಪ್ಷನ್ ಬಂತು ಸರ್? ಅಂದ್ರೆ ಫಸ್ಟ್ ಗೆ ಸ್ಟೋರಿ ಕೇಳಿದಾಗ ನನಗೆ ಭಯ ಆಯ್ತು ಮ್ಯಾಮ್. ಇಷ್ಟೆಲ್ಲ ಏನೇನೋ ಇದಾವಲ್ಲ ಇದ್ರಲ್ಲಿ, ಕುಸ್ತಿ ಅಂತಾರೆ, ಅಂತಾರೆ, ರೋಪ್ ಅಂತಾರೆ, ಬ್ರಿಡ್ಜ್ ಅಂತಾರೆ ಅಂತಂದ. ಆಮೇಲೆ ಕ್ಲೀನ್ ಆಗಿ ಸರ್ ಈ ತರ ಎಲ್ಲ ಎಕ್ಸ್ಪ್ಲೇನ್ ಮಾಡಿದಾಗ ಒಂಥರ ಪವರ್ಫುಲ್ ಕ್ಯಾರೆಕ್ಟರ್ ಅಂತ ಇಷ್ಟ ಆಯ್ತು ನನ್ಗೆ. ಓಕೆ, ಅಂದ್ರೆ ಈ ಸಿನಿಮಾಗೆ ನೀವು ತುಂಬಾ ವರ್ಕೌಟ್ ಮಾಡ್ಬೇಕು ಅಥವಾ ತುಂಬಾ ಹೋಮ್ ವರ್ಕ್ ಮಾಡ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಅವಾಗ? ಹೌದು ಮ್ಯಾಮ್. ಆಕ್ಚುಲಿ ಸಿನಿಮಾಗೋಸ್ಕರ ಒಂದು ಆಲ್ಮೋಸ್ಟ್ 1 ಮಂತ್ ನಾನು ಸಪರೇಟ್ ಆಗಿ ವರ್ಕೌಟ್ ಮಾಡಿದೀನಿ. ಓಕೆ, ನಿಮ್ಮಿಬ್ರಿಗೂ ಉತ್ತರ ಕನ್ನಡ ಸ್ಲಾಂಗ್ ಅಲ್ಲಿ ಈ ಸೀನ್ಸ್ ಹೋಗುತ್ತೆ, ಅಥವಾ ಯಾವ ಜಾನರ್ ಮೇಲೆ ಬೇಸ್ಡ್ ಆಗಿದೆ ಈ ಸ್ಟೋರಿ? ನನ್ನ ಭಾಷೆ ಉತ್ತರ ಕರ್ನಾಟಕ ಭಾಷೆ ಮೇಲೆ ಹೋಗುತ್ತೆ. ಅವರು ಪುಣೆಯಿಂದ ಬಂದಿರ್ತಾರೆ, ಸೊ ಅವ್ರದ್ದು ನಾರ್ಮಲ್ ಕನ್ನಡ ಇರುತ್ತೆ. ಓಕೆ, ಸೊ ನಿಮ್ಮಿಬ್ರದು ಈ ಹಿಂದೆ ಮಾಡಿರೋ ಸಿನಿಮಾಕ್ಕಿಂತ ಇದೊಂಥರ ವಿಭಿನ್ನವಾಗಿರುವಂತ ಸಿನಿಮಾ ನಿಮ್ಮಿಬ್ರಿಗೂ ಸಿಕ್ಕಿದೆ. ಅದಲ್ಲದೆ ಈ ಸ್ಟಾರ್ ಕಾಸ್ಟಿಂಗ್ ನೋಡಿದಾಗ್ಲೇ ಓ ಮೈ ಗಾಡ್ ಅಂತ ಅನ್ಸುತ್ತೆ. ತುಂಬಾ ಸೀನಿಯರ್ ಆಕ್ಟರ್ಸ್ ಗಳು ಇದಾರೆ, ಹಾಗೂ ಹಲವಾರು ಸಿನಿಮಾಗಳಲ್ಲಿ ಎಕ್ಸ್ಪೀರಿಯನ್ಸ್ಡ್ ಕಲಾವಿದರು ಇದ್ರು. ಅವ್ರ ಜೊತೆ ಕೋಪಪ್ ಮಾಡ್ಬೇಕಾದ್ರೆ ನಿಮ್ಮಿಬ್ರಿಗೂ ಹೇಗ್ ಅನ್ಸ್ತು? ಇಟ್ ವಾಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್, ಅಥವಾ ಈ ಹಿಂದೆ ಇಂಟರ್ವ್ಯೂ ಅಲ್ಲಿ ಹೇಳಿದ್ರು ಡೈರೆಕ್ಟರ್, ಇಟ್ ವಾಸ್ ಲೈಕ್ ಕಲಾವಿದ್ರ ಫ್ಯಾಮಿಲಿ ತರಾನೇ ಆಗೋಗಿತ್ತು. ಸಿನಿಮಾದಲ್ಲಿ ಒಂದು ಆನ್ ಸ್ಕ್ರೀನ್ ಹೇಗೆ ಕುಟುಂಬದ್ದು ಇತ್ತು, ಅದೇ ತರ ಒಂದು ಫ್ಯಾಮಿಲಿ ಆಗಿತ್ತು ಅಂತ. ಸೊ ನಿಮ್ಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಆಯ್ತು ಬೇರೆ ಕಲಾವಿದ್ರ ಜೊತೆಗೆ? ಒಂಥರ ಹಬ್ಬದ ವಾತಾವರಣ. ಯಾಕಂದ್ರೆ ಅಷ್ಟು ಜನ ಅಲ್ಲ, ಅಂದ್ರೆ ಅಷ್ಟು ಸೀನಿಯರ್ ಆರ್ಟಿಸ್ಟ್ ಎಲ್ಲಾರು ಒಟ್ಟಿಗೆ ಸೇರಿ ಸಿನಿಮಾ ಮಾಡ್ಬೇಕಾದ್ರೆ ಏನೋ ಒಂಥರ, ಯೂಶಲಿ ನಮ್ ಕಡೆ ಎಲ್ಲ ಫೆಸ್ಟಿವಲ್ಸ್ ಅಂದ್ರೇನೆ ಅಷ್ಟು ಫ್ಯಾಮಿಲಿ ಎಲ್ಲ ಸೇರ್ ಮಾಡೋದು. ಸೊ ಇದೊಂಥರ ಪ್ರತಿದಿನ ಅದೊಂಥರ ಹಬ್ಬದ ವಾತಾವರಣ. ಅಂಡ್ ತುಂಬಾ ಕಲಿಯೋದಿರುತ್ತೆ. ಸೀನಿಯರ್ ಆರ್ಟಿಸ್ಟ್ ನ ನೋಡ್ತಾ ನೋಡ್ತಾ ನಮ್ಮ ಎಕ್ಸ್ಪೀರಿಯನ್ಸ್ ಗೆ ಅದು ಆಡ್ ಆನ್ ಆಗುತ್ತೆ. ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಎಷ್ಟ್ ಮಾಡ್ಬೇಕು, ಎಷ್ಟ್ ಮಾಡ್ಬಾರ್ದು ಅಂತ. ಸೊ ಸಾಕಷ್ಟು ಕಲ್ತ್ವಿ. ಅಂಡ್ ತುಂಬಾ ಎಲ್ಲರಿಂದನೂ ಒಂದೊಂದು ಎಲಿಮೆಂಟ್ಸ್ ತಗೊಂಡಿದ್ವಿ. ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್? ನಮ್ಮಂದ್ರೆ ದೊಡ್ಡ ಸೀನಿಯರ್ ಆಕ್ಟರ್ಸ್ ಅಂದಾಗೆ ಎಲ್ಲೋ 1 ಸೀನ್ 2 ಸೀನ್ ಹಾಕಿರ್ತಾರೆ ಮ್ಯಾಮ್, ಸುಮ್ನೆ ಪ್ರಮೋಷನ್ ಗೋಸ್ಕರ. ಬಟ್ ಈ ಸಿನಿಮಾನಲ್ಲಿ ಎಲ್ಲ ಸೀನಿಯರ್ ಆಕ್ಟರ್ಸ್ ಈ ಸಿನಿಮಾ ಪೂರ್ತಿ ಇರೋದು ಖುಷಿ ಅನ್ಸುತ್ತೆ ಮ್ಯಾಮ್. ಓಕೆ, ಅಂದ್ರೆ ನಿಮ್ ಜೊತೆ ಎಷ್ಟು ಜನ ಸ್ಕ್ರೀನ್ ಶೇರ್ ಮಾಡಿದ್ದಾರೆ? ನಿಮ್ಗೆ ಯಾವ್ದಾದ್ರು ಒಂದು ಮೆಮೊರೇಬಲ್ ಮೂಮೆಂಟ್, ಅಂದ್ರೆ ಈ ಆಕ್ಟರ್ ಇಂದ ನಾನು ತುಂಬಾ ಕಲಿತೆ ಅನ್ನೋರು ಯಾರಾದ್ರೂ ಇದಾರೆ ಸರ್? ಮೆಮೊರೇಬಲ್ ಮೂಮೆಂಟ್ ಅಂದ್ರೆ ಹೋಳಿ ಹುಣ್ಣಿಮೆ ಸಾಂಗ್ ಮ್ಯಾಮ್. ಅದ್ರಲ್ಲಿ ಎಲ್ಲಾ ಸೀನಿಯರ್ ಆಕ್ಟರ್ಸ್ ಜೊತೆನೂ ಶೇರ್ ಸ್ಕ್ರೀನ್ ಮಾಡಿದ ಒಂಥರ ಖುಷಿ ಅನ್ಸುತ್ತೆ. ಓಕೆ, ನಿಮ್ಮ ಸಾಂಗ್ ಶೂಟಿಂಗ್ಸ್ ಎಲ್ಲ ಹೇಗಾಯ್ತು? ಯಾವ್ಯಾವ ಲೊಕೇಶನ್ಸ್ ಅಲ್ಲಿ ನೀವು ಶೂಟ್ ಮಾಡಿದ್ದೀರಾ? ನಾವು ಫ್ಯಾಮಿಲಿ ಸಾಂಗ್ ಅದೇ ಒಂದು ದೇಸಾಯಿ ಕುಟುಂಬದ ಮನೆಯಲ್ಲೇ ಮಾಡಿದ್ವಿ. ಅಂಡ್ ಪಟ್ಟದಕಲ್ಲಲ್ಲಿ ಮಾಡಿದ್ವಿ ಒಂದು ಲವ್ ಸಾಂಗ್ ನ. ಇನ್ನೊಂದು ಸೆಟ್ ಸಾಂಗು ಅದು ಬ್ಯಾಂಗ್ಳೂರಲ್ಲಿ ಸೆಟ್ ಇದೆಲ್ಲ ಮಾಡಿದ್ದು. ಅಂಡ್ 4ನೇ ಸಾಂಗ್ ಮಾತ್ರ ಸ್ವಲ್ಪ ಚಿಕ್ಕಮಂಗ್ಳೂರ್ ಕಡೆ ಹೋಗಿ ಅಲ್ಲಿ ಶೂಟ್ ಮಾಡ್ಕೊಂಡ್ ಬಂದ್ವಿ. ಪ್ರತಿ ಒಂದ್ ಸಾಂಗುನು ತುಂಬಾ, ಅಂದ್ರೆ ಎಲ್ಲೋ ಒಂದ್ ಕಡೆ ನಮ್ಗೆ ಸಾಂಗ್ಸ್ ಯೂಶಲಿ ಕನೆಕ್ಟ್ ಆಗ್ತಿರಲ್ಲ. ಒಂದೊಂದ್ ಸಾಂಗ್ಸ್ ಬರೋದು ಆ ಮೊಮೆಂಟ್ ಕೇಳ್ತೀವಿ, ಬಟ್ ಅದ್ ಮತ್ತೆ ಮತ್ತೆ ಕೇಳ್ಬೇಕು ಅಂತ ಅನ್ಸಲ್ಲ. ನನ್ಗನ್ಸುತ್ತೆ ಈ ಸಿನಿಮಾದಲ್ಲಿ ಸಾಂಗ್ಸ್ ಪ್ರತಿ ಒಂದೂನು ಎಲ್ಲೋ ಒಂದ್ ಕಡೆ ಫೀಲ್ ಗುಡ್ ಸಾಂಗ್ ಅಂತ ಅನ್ಸುತ್ತೆ. ಅಂಡ್ ತುಂಬಾ ನಂಬಿಕೆ ಇದೆ ಸಾಂಗ್ಸ್ ಗಳು ರೀಚ್ ಆಗುತ್ತೆ, ಜನಕ್ಕೆ ಇಷ್ಟ ಆಗುತ್ತೆ ಅಂತ. ಓಕೆ, ಇವಾಗ ನಾವು ಟೀಸರ್ ಅಲ್ಲಿ ನೋಡಿದಾಗೆ ಸರ್ ತುಂಬಾ ಫೈಟ್ ಸೀಕ್ವೆನ್ಸ್ ಇದೆ ಅಂತ ಅನಿಸ್ತು. ಲೈಕ್ ಪೈಲ್ವಾನ್ ಆಗು ನೋಡ್ತೀವಿ, ಈ ಮಾಸ್ ಹೀರೋ ಲುಕ್ ಇದೆ. ಸೊ ನಿಮ್ಗೆ ಯಾವ ತರ ಈ ಪೈಲ್ವಾನ್ ಫೈಟಿಂಗ್ ಯಾವ ತರ ಇತ್ತು, ಆಮೇಲೆ ಈ ಮಾಸ್ ಹೀರೋ ಫೈಟಿಂಗ್ ಯಾವ ತರ ಇತ್ತು ಸರ್? ಅಂದ್ರೆ ಇದ್ರಲ್ಲಿ 5 ಫೈಟ್ ಒಂದೊಂದ್ ತರ ಡಿಫ್ರೆಂಟ್ ಫೈಟ್ ಮ್ಯಾಮ್. ಒಂದ್ ಕುಸ್ತಿ ಫೈಟ್, ಒಂದು ರಿಯಲಿಸ್ಟಿಕ್, ಒಂದ್ ಸಿನಿಮ್ಯಾಟಿಕ್, ಒಂದು ರೋಪ್ ಶಾಟ್ಸ್, ಆತರ ಒಂದೊಂದ್ ಕುಸ್ತಿಗಿಂತ ಒಂದೊಂದು ಕುಸ್ತಿ ಡಿಫ್ರೆಂಟ್ ಆಗಿತ್ತು ಮ್ಯಾಮ್. ನನಗೆ ತುಂಬಾ ಪೆಟ್ ತಿಂದಿದ್ದೀರಾ? ಪೆಟ್ ಕೊಟ್ಟಿದ್ದೀರಾ? ಪೆಟ್ಟು ತಿಂದಿದ್ದೀನಿ ಮ್ಯಾಮ್, ಕೊಡೋದಕ್ಕಿಂತ ಜಾಸ್ತಿ. ಸೊ ಇವಾಗ ಇಬ್ರು ನಿಮ್ಮ ಶೂಟಿಂಗ್ ಸೀನ್ ಅಲ್ಲಿ ಆಫ್ ಸ್ಕ್ರೀನ್ ಅಲ್ಲಿ ಆಗಿರುವಂತ ಒಂದು ಮೆಮೊರೇಬಲ್ ಘಟನೆಗಳನ್ನ ಶೇರ್ ಮಾಡ್ಕೋಬೋದಾ?
ಏನು ಆ ಥರದ್ದು ಏನು ಆಗಿಲ್ಲ. ಓಕೆ, ಆನ್ ಸ್ಕ್ರೀನ್ ಅಲ್ಲಿ ನೀವೇನಾದ್ರೂ ಸೀರಿಯಸ್ ಆಗಿ ಮಾಡ್ಬೇಕು ಅಂತ ಇದ್ದಿದ್ದು ಕಾಮಿಡಿಯಾ ಕನ್ವರ್ಟ್ ಆಗಿದ್ವು, ಅಥವಾ ಇಡೀ ದೇಸಾಯಿ ಮೂವಿ ಅಂತ ಹೇಳಿದಾಗ ನಿಮ್ಗೆ ಒಂದೇ ಒಂದ್ ಮೆಮೊರಿ ಫೋಟೋ ಕ್ಯಾಪ್ಚರ್ ಮಾಡಿ ಹಾಕ್ಬೇಕು ಅಂದಾಗ ಯಾವ ಸೀಕ್ವೆನ್ಸ್ ನೀವು ನೆನಪಿಸ್ಕೊಳ್ಲಿಕ್ಕೆ ಇಷ್ಟಪಡ್ತೀರಾ? ಸೊ ನನಗಂದ್ರೆ ಚುಮ್ಮಿ ಬೆಡ್ ಮೇಲೆ ಮಲ್ಗಿರ್ತಾಳಲ್ಲ, ಲಾಸ್ಟ್ ಒಂದ್ ಸೀನ್ ಇರುತ್ತೆ ಮ್ಯಾಮ್, ಅದ್ ಕ್ಲೈಮ್ಯಾಕ್ಸ್. ಚುಮ್ಮಿ ನಮ್ ತಂಗಿ ಕ್ಯಾರೆಕ್ಟರ್ ಸೃಷ್ಟಿ ಅಂತ, ಅವಳು ಬೆಡ್ ಮೇಲೆ ಮಲ್ಗಿರ್ತಾಳೆ. ಅದ್ ಕ್ಲೈಮ್ಯಾಕ್ಸ್ ಮ್ಯಾಮ್ ಫುಲ್ ಎಮೋಷನಲ್ ಸೀನ್. ನಮ್ಗೆ ಚುಮ್ಮಿ ನೋಡ್ದಂಗೆಲ್ಲ ನಗು ಬರ್ತಿತ್ತು ಮ್ಯಾಮ್ ಅದು. ಓಕೆ, ಸೊ ಅದು ಎಮೋಷನ್ಸ್ ಹೋಗಿ ಕಾಮಿಡಿ ಕನ್ವರ್ಟ್ ಆಗ್ತಾ ಇತ್ತು. ಮೇಡಮ್ ನಿಮ್ಗೆ? ನಂಗೆ ಐ ಥಿಂಕ್ ನಂಗೆ ಸೆಟ್ ಸಾಂಗ್ ತುಂಬಾ ಪರ್ಸನಲಿ ತುಂಬಾ ಇಷ್ಟ, ಬಿಕಾಸ್ ನಂಗೆ ಡ್ಯಾನ್ಸ್ ಮಾಡೋದಂದ್ರೆ ತುಂಬಾ ಇಷ್ಟ ಆಯ್ತು. ಅಂಡ್ ಫಸ್ಟ್ ಆಫ್ ಆಲ್ ಸೆಟ್ ಸಾಂಗ್ ಆಗುತ್ತೋ ಇಲ್ವೋ ಅಂತ ಒಂದು ಭಯ ಇತ್ತು, ಯಾಕಂದ್ರೆ ಆಲ್ರೆಡಿ ಬಡ್ಜೆಟ್ ಜಾಸ್ತಿ ಆಗಿದೆ ಅಂತ. ಬಟ್ ಸೆಟ್ ಸಾಂಗ್ ಅಷ್ಟೇ ಅದ್ದೂರಿಯಾಗಿ ಮಾಡ್ಕೊಟ್ಟಿದ್ದು ನಂಗೆ ಮೆಮೊರೇಬಲ್. ನೀವಿಬ್ಬರಿಗೂ ಈ ಹಿಂದೆ ಮಾಡಿದ ಸಿನಿಮಾಕ್ಕಿಂತ ಈ ಸಿನಿಮಾ ಎಷ್ಟು ನಿಮ್ಮ ಕ್ಯಾರಿಯರ್ಗೆ ವೈಟೇಜ್ ಕೊಡುತ್ತೆ, ಯಾವ ರೀತಿ ನಿಮ್ಮನ್ನ ವಿಭಿನ್ನವಾಗಿ ನಮ್ಮ ವೀಕ್ಷಕರಿಗೆ ತೋರ್ಪಡಿಸುತ್ತೆ, ಹಾಗೆ ನಿಮ್ಮ ನೆಕ್ಸ್ಟ್ ಸಿನಿಮಾಗೆ ನೀವ್ ಯಾವ ತರ ನೋಟಿಫೈ ಆಗ್ಲಿಕ್ಕೆ ಇಷ್ಟಪಡ್ತೀರಾ ಈ ಸಿನಿಮಾದ ಮೂಲಕ? ಪ್ರೀತಿ ಅದೇ, ನಾವು ಒಂದೊಂದ್ ಸಿನಿಮಾ ಮೂಲಕನೂ ತುಂಬಾ ಕಲಿತಾ ಹೋಗ್ತೀವಿ. ಅಂದ್ರೆ ಏನ್ ಮಾಡ್ಬೇಕು, ಏನ್ ತಪ್ಪುಗಳು ಮಾಡ್ಬಾರ್ದು ಅಂತ. ಅಂಡ್ ಒಂದೊಂದ್ ಎಕ್ಸ್ಪೀರಿಯನ್ಸ್ ಇಂದನೂ ನಮ್ ಆಕ್ಟಿಂಗ್ ಸ್ಕಿಲ್ಸ್ ಕೂಡ ಬದಲಾಗ್ತಾ ಹೋಗುತ್ತೆ. ಬಿಕಾಸ್ ಇನಿಷಿಯಲಿ ನಮ್ಗೆ ಏನಂದ್ರೆ ಏನೋ ಗೊತ್ತಿರಲ್ಲ, ಹೆಂಗೆ ಕ್ಯಾಮ್ರಾ ಮುಂದೆ ಫೇಸ್ ಮಾಡ್ಬೇಕು ಅದೆಲ್ಲ ಗೊತ್ತಿರಲ್ಲ. ಬಟ್ ಈ ಸಿನಿಮಾ ಮೂಲಕ ನನ್ಗನ್ಸುತ್ತೆ ಎಲ್ಲೋ ಒಂದ್ ಕಡೆ ರಾಧ್ಯ ಅಲ್ದೆ ಅನುಪಮ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡ್ತಿರೋದು. ಸೊ ಅನುಪಮ ಎಲ್ಲೋ ಒಂದ್ ಕಡೆ ಜನಗಳಿಗೆ ಹತ್ರ ಆಗ್ತಾಳೆ ಅನ್ನೋ ಒಂದ್ ನಂಬಿಕೆ ಇದೆ. ಅಂಡ್ ಇದ್ರ ಮೂಲಕ ನನ್ನ ಬೇರೆ ಸಿನಿಮಾಗಳಿಗೆ ನೆಕ್ಸ್ಟ್ ತಗೊಳ್ಳೋ ಪ್ರಾಜೆಕ್ಟ್ಸ್ ಗಳಿಗೆ ಅಫ್ಕೋರ್ಸ್ ನನ್ನ ಥಿಂಕಿಂಗ್ ಹೆಂಗೆ ಅಂದ್ರೆ, ರಾಧ್ಯ ಅಂತ ಅನ್ಕೊಂಡಾಗ ನೆಕ್ಸ್ಟ್ ಆ ಕ್ಯಾರೆಕ್ಟರ್ ನೆನ್ಪಾಗ್ಬೇಕು. ಯೂಶಲಿ ಅಂದ್ರೆ ಒಂದು ಗ್ಲಾಮರಸ್ ರೋಲ್ಸ್ ಅಲ್ಲದೆ ಒಂದು ಪಾತ್ರನ ನಾನು ಮಾಡ್ಬೇಕು ಅಂತ ಇಷ್ಟಪಡ್ತೀನಿ. ಸೊ ಆ ತರದ ಒಂದು ಪ್ರಿಪರೇಷನ್ಸ್. ಸರ್ ನಿಮ್ಗೆ? ಅಂದ್ರೆ ನಾನು ಓದ್ ಸಿನಿಮಾನಲ್ಲಿ ತುಂಬಾ ಸೈಲೆಂಟ್ ಕ್ಯಾರೆಕ್ಟರ್, ಈ ಸಿನಿಮಾನಲ್ಲಿ ಫುಲ್ ಮಾಸು ಆ ಸಿನಿಮಾಗೆ ಈ ಸಿನಿಮಾಗೆ ತುಂಬಾನೇ ಕಲ್ತಿದ್ದೀನಿ. ಮತ್ತೆ ನೆಕ್ಸ್ಟ್ ಸಿನಿಮಾನಲ್ಲೂ ಇನ್ನೂ ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಕ್ ಇಷ್ಟಪಡ್ತೀನಿ. ಓಕೆ, ಖಂಡಿತ. ಲೈಕ್ ವಿಭಿನ್ನತೆ ಯಾವತ್ತು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ವೀಕ್ಷಕರು ಕೂಡ. ಸೊ ನಿಮ್ಮ ಲೈಕ್ ಫ್ಯೂಚರ್ ಪ್ರಾಜೆಕ್ಟ್ಸ್ ಬಗ್ಗೆ ಏನಾದ್ರು ಹೇಳೋದು ಅಂತಂದ್ರೆ, ಲೈಕ್ ಏನ್ ನಡೀತಾ ಇದೆ, ಅಥವಾ ನೀವ್ ಯಾವ್ಯಾವ ಆಕ್ಟರ್ಸ್ ಜೊತೆ ಮುಂದೆ ಪ್ರಾಜೆಕ್ಟ್ಸ್ ಮಾಡ್ಲಿಕ್ಕೆ ನಾನು ಇವ್ರ ಜೊತೆ ಮಾಡ್ಲೇಬೇಕು ಅಂತ ನಿಮ್ ಡ್ರೀಮ್ ಏನಿದೆ? ಎಲ್ಲಾ ಆಕ್ಟರ್ಸ್ ಜೊತೆನೂ ಮಾಡೋ ಒಂದು ಆಸೆ ಇರುತ್ತೆ. ಬಿಕಾಸ್ ಯೂಶಲಿ ಅಂದ್ರೆ ನಮ್ಗೆ ಹೀರೋಯಿನ್ಸ್ಗೆ, ಎಸ್ಪೆಷಲಿ ಕನ್ನಡ ಹೀರೋಯಿನ್ಸ್ಗೆ ಸ್ಟಾರ್ಸ್ ಗಳ ಜೊತೆನೂ ಸಿಗ್ಬೇಕು ಅನ್ನೋದ್ ಒಂದು ಆಸೆ ಇದೆ. ಬಿಕಾಸ್ ಯೂಶಲಿ ತೆಲುಗುಗ್ ಹೋಗಿ ಅಲ್ಲಿ ಸ್ಟಾರ್ಸ್ ಜೊತೆ ಮಾಡ್ಬಂದು ಇಲ್ಲಿ ಆಮೇಲೆ ಕೊಡೋಕ್ಕಿಂತ ಇಲ್ಲಿ ಇನ್ಫ್ಯಾಕ್ಟ್ ದರ್ಶನ್ ಸರ್ ನಿಜವಾಗ್ಲೂ ಐ ಥಿಂಕ್ ಎಷ್ಟೊಂದ್ ಜನ ಕನ್ನಡ ನಟಿಯರಿಗೆ ಅವಕಾಶ ಕೊಡ್ತಿದ್ದಾರೆ. ಅಂಡ್ ಆಲ್ಸೋ ಪ್ರತಿಯೊಬ್ರು ಆರ್ಟಿಸ್ಟ್ ಪುನಃ ಅಂದ್ರೆ ಪ್ರತಿಯೊಬ್ರು ಸ್ಟಾರ್ಸ್ ಕೂಡ ಅವ್ರವ್ರದ್ದೇ ಒಂದು ಎಷ್ಟು ಅವ್ರ ಕೈಲಾಗುತ್ತೆ ಅದನ್ನ ಇದ್ ಮಾಡ್ತಿದ್ದಾರೆ. ಸೊ ಹಂಗೆ ಕನ್ನಡ ಹುಡುಗಿಯರಿಗೆ ಜಾಸ್ತಿ ಅವಕಾಶಗಳು ಸಿಗ್ಬೇಕು. ಸರ್ ನಿಮ್ಗೆ ಇಂಥ ಹೀರೋಯಿನ್ ಜೊತೆ ನಾನು ಮಾಡ್ಲೇಬೇಕು ಅಥವಾ ಇಂಥ ಸೀನಿಯರ್ ಆರ್ಟಿಸ್ಟ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ಬೇಕು ಅಂತ ನಿಮ್ಗೆ ಯಾರ ಜೊತೆ ಡ್ರೀಮ್ ಇದೆ? ನನ್ಗೆ ಪೂಜಾ ಹೆಗಡೆ ಅಂದ್ರೆ ಇಷ್ಟ. ಓಕೆ, ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಬೇಕು ಅಂತ ತುಂಬಾ ಇಷ್ಟಪಡ್ತೀರಾ. ಸೊ ಫೈನಲಿ ಇವಾಗ ರಿಲೀಸ್ ಮೂಮೆಂಟ್ ಬಂದಿದೆ. ಸೊ ಇಷ್ಟೆಲ್ಲ ಎಫರ್ಟ್ ಹಾಕಿ, ಇಷ್ಟೆಲ್ಲ ಪರಿಶ್ರಮ ಪಟ್ಟು, ನಿಮ್ಮ ಎಫರ್ಟ್ಸ್ ಗಳು ಅಷ್ಟೇ ಇರುತ್ತೆ, ಇಡೀ ಟೀಮ್ ಎಫರ್ಟ್ಸ್ ಗಳು ತುಂಬಾ ಚೆನ್ನಾಗಿ ಟೀಸರ್ ಅಲ್ಲೇ ಕಂಡು ಬಂದಿದೆ. ಸೊ ಇವಾಗ ಆಡಿಯನ್ಸ್ ಗೆ ನೀವು ನಿಮ್ಮ ಮೂವಿ ಏನಕ್ಕೆ ನೋಡ್ಬೇಕು ಅಂತ ಹೇಳೋದು ಅಂತಂದ್ರೆ, ಯಾವ ಸೀಕ್ವೆನ್ಸ್ಗೋಸ್ಕರ ಏನಕ್ಕೆ ಇಷ್ಟಪಡ್ತಾರೆ ಆಡಿಯನ್ಸ್, ಯಾಕೆ ಬರ್ಬೇಕು ಥಿಯೇಟರ್ಸ್ಗೆ? ಒಂದು ಸಿನಿಮಾನ ಎಂಟರ್ಟೈನ್ಮೆಂಟ್ ಗೋಸ್ಕರ ಮಾಡ್ಬೇಕು, ಇನ್ನೊಂದು ಸಿನಿಮಾನ ಲೈಕ್ ಫ್ಯಾಮಿಲಿಗೋಸ್ಕರ ಅಂತಾನು ಮಾಡ್ಬೇಕು. ಯಾಕಂದ್ರೆ ಪ್ರತಿ ಒಂದ್ಸಲನು ನಾವು ಏನೋ ಆಬ್ವಿಯಸ್ಲಿ ಈ ಸಿನಿಮಾದಲ್ಲೂ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ. ಬಟ್ ಎಂಡ್ ಆಫ್ ದ ಡೇ ಫ್ಯಾಮಿಲಿಗಳು ಸಿನಿಮಾಗೆ ಬರ್ತಿಲ್ಲ, ಅಯ್ಯೋ ಯಾರು ಹೊಡೆದಾಟ ಬರೋದು ಆ ತರ ಒಂದು ಮನಸ್ಥಿತಿ. ಫ್ಯಾಮಿಲಿಯಲ್ಲೇ ಫಸ್ಟ್ ಆಫ್ ಆಲ್ ಗೋಲ್ ಇರುತ್ತೆ, ಮತ್ತೆ ಇನ್ಯಾರು ಗೋಲ್ ಮಾಡ್ತಾರೆ ಮನೇಲೆಲ್ಲ. ಸೊ ಎಂಡ್ ಆಫ್ ದ ಡೇ ನನ್ಗೆ ಅನ್ಸುತ್ತೆ ಎಲ್ಲಾ ತರ ಸಿನಿಮಾಗಳು ಮಾಡ್ಬೇಕು. ಅಂಡ್ ಈ ಸಿನಿಮಾ ನಂಗೆ ಫ್ಯಾಮಿಲಿ ಸ್ಕ್ರಿಪ್ಟ್ ಅಂತ ಬಂದಾಗ ಫ್ಯಾಮಿಲಿಗಳಿಗೆ ಹತ್ರ ಆಗುವಂತ ಒಂದು ಪಾತ್ರ. ಸೊ ಫ್ಯಾಮಿಲಿ ಸಿನಿಮಾಸ್ಗೆ ಯಾರು ಇಷ್ಟ ಪಡ್ತಿರ್ತಾರೆ, ಅಜ್ಜಿ ತಾತ ಮಕ್ಳುಗಳು ಅಥವಾ ಪ್ರತಿಯೊಬ್ರು ಕುತ್ಕೊಂಡು ನೋಡೋ ಸಿನಿಮಾ. ಸೊ ಹಂಗಾಗಿ ಜನಗಳು ದೇಸಾಯಿ ಸಿನಿಮಾನ ಸ್ವೀಕರಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸರ್ ನಿಮ್ಗೆ ಡೈರೆಕ್ಟರ್ ಫಸ್ಟ್ ಬಂದು ಸ್ಕ್ರಿಪ್ಟ್ ಹೇಳಿದಾಗ ನಿಮ್ಮ ರೆಸ್ಪಾನ್ಸ್ ಹೇಗಿತ್ತು? ನೀವು ಯೂಶಲಿ ಯಾವ ಕ್ರೈಟೀರಿಯಾ ಮೇಲೆ ಮೂವಿನ ಚೂಸ್ ಮಾಡ್ತೀರಾ? ಅಂದ್ರೆ ಫಸ್ಟ್ ಸ್ಟೋರಿ ಕೇಳೋದೆಲ್ಲ ನಮ್ಮ ಮಮ್ಮಿ ಮ್ಯಾಮ್, ಎಲ್ಲ ಓಕೆ ಆದ್ಮೇಲೆ ಲಾಸ್ಟಿಗೆ ನಾನ್ ಕೇಳ್ತೀನಿ ಮ್ಯಾಮ್ ಸ್ಟೋರಿ. ಯಾರ ಮಮ್ಮಿ ಕೇಳ್ತಾ ಹಾಗಾದ್ರೆ? ಬೇಸಿಕಲಿ ಯಾರ ಡಾಕ್ಟರ್ ಅಂತ ಕೇಳ್ಪಟ್ಟೆ. ಸೊ ಯೂಶಲಿ ಡಾಕ್ಟರ್ಸ್ ಸಾಫ್ಟ್ ಸ್ಪೋಕನ್ ಇರ್ತಾರೆ, ಬಟ್ ಇಲ್ಲಿ ರಗಡ್ ಕ್ಯಾರೆಕ್ಟರ್ ಮಾಡಿದಿರಾ. ಹೇಳಿ ಸರ್. ಮ್ಯಾಮ್ ಅಂದ್ರೆ ಫಸ್ಟ್ ಸ್ಟೋರಿ ಕೇಳಿದಾಗ ನನ್ಗೆ ಅದು ಉತ್ತರ ಕರ್ನಾಟಕದ ಭಾಷೆ ಅದ್ರಲ್ಲಿ ಸ್ವಲ್ಪ ಬೈಗಳ ಅವೆಲ್ಲ ಕೇಳಿ
ಇದೇನ್ ಹಿಂಗೈತಲ್ಲ ಅನ್ಸ್ತು ಸ್ವಲ್ಪ. ಆಮೇಲೆ ಮಮ್ಮಿ ಹೇಳಿದ್ರು ಇಲ್ಲ ಇವನಂತ ಹೊಲ್ಸ್ ಮಾತೆಲ್ಲ ಮಾತಾಡಲ್ಲ ಅಂತಂದ್ರೆ ಅದನ್ನೆಲ್ಲ ಸ್ವಲ್ಪ ಟ್ರಿಮ್ ಮಾಡಿದ್ರು ಮ್ಯಾಮ್. ಸ್ವಲ್ಪ ಹಂಗೆಲ್ಲ ಮಾಡಿ ಇಷ್ಟ ಆಯ್ತು ಮ್ಯಾಮ್. ಒಟ್ಟು ಸ್ಟಾರ್ಟಿಂಗ್ ಇವ್ರು ಹೇಳಿದ್ಕಿಂತ ಮತ್ತೆ ಡೈಲಿ ವೈಸ್ ನಾನು ಮಾನಿಟರ್ ಅಲ್ಲಿ ನೋಡ್ಬೇಕಾದ್ರೂ ತುಂಬಾ ಚೆನ್ನಾಗಿ ತೆಗಿತಿದ್ರು ಮ್ಯಾಮ್. ಇವ್ರು ಹೇಳಿದ್ಕು ತೆಗ್ದಿರೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ ಮ್ಯಾಮ್. ಸೊ ಯೂಶಲಿ ಇವಾಗ ಆಡಿಯನ್ಸ್ ಅಂದ್ರೆ ಹೊಸ ಹೀರೋ ಹೊಸ ಹೀರೋಯಿನ್ ಅಂತ ಹೇಳಿದಾಗ ಸಿನಿಮಾಗ್ ಬರ್ಲಿಕ್ಕೆ ಒಂದ್ಸತಿ ಯೋಚನೆ ಮಾಡ್ತಾರೆ. ಸೊ ನೀವಿಬ್ರು ನಿಮ್ಮ ಸೆಕೆಂಡ್ ಮೂವಿ ಆಗಿರೋದ್ರಿಂದ ಸೊ ಆಡಿಯನ್ಸಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹೊಸಬ್ರನ್ನ ಯಾವ ತರ ಸ್ವೀಕರಿಸಬೇಕು, ಅಥವಾ ಈ ಮೂವಿಯಲ್ಲಿ ಹೊಸಬ್ರು ಅಂತ ಅನ್ಸುತ್ತೋ ಅನ್ಸಲ್ವೋ, ಅಥವಾ ಈ ಇಷ್ಟು ಸ್ಟಾರ್ ಕಾಸ್ಟಿಂಗ್ ಇದೆ, ನೀವು ಹೊಸ ಪ್ರತಿಭೆಗಳು ಅವರಿಂದ ಕಲ್ತು, ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸು ಇದೆ ಫಸ್ಟ್ ಆಫ್ ಆಲ್. ಸೊ ಆಡಿಯನ್ಸಿಗೆ ಏನ್ ಪಾಯಿಂಟ್ ಔಟ್ ಮಾಡಿ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಆಡಿಯನ್ಸ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈಗ ನಮ್ ತರ ಸಾಕಷ್ಟು ಜನ ಅವಕಾಶಕ್ಕೋಸ್ಕರ ಕಾಯ್ತಾ ಇದಾರೆ, ಹೊಸ ಪ್ರತಿಭೆಗಳು. ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿಗೆ ಹೊಸ ಪ್ರತಿಭೆಗಳು ಅವಕಾಶ ಸಿಗ್ಬೇಕು, ಅವ್ರಿಗೆ ಅಷ್ಟೇ ಒಂದು ಹಸುವಿನಿಂದ ಹೊರಗಡೆ ಇರೋ ತುಂಬಾ ಜನ ಕಾಯ್ತಿದ್ದಾರೆ. ಸೊ ಅವರೆಲ್ಲ ಬೆಳಿಬೇಕು ಅಂದಾಗ ಹೊಸಬ್ರು ಬಂದಿರೋರು ಬೆಳೆದ್ರೆ ಮಾತ್ರ ಅವ್ರ ಕಡೆಗೆ ಅವಕಾಶ ಸಿಗುತ್ತೆ. ಯಾಕಂದ್ರೆ ಹೊಸ ಪ್ರೊಡ್ಯೂಸರ್ ನಮ್ಮನ್ನ ನಂಬಿ ಪ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಈ ತರ ಹೊಸಬ್ರು ಸಿನಿಮಾ ಗೆದ್ದಾಗ ಇನ್ನಷ್ಟು ಬರೋ ಒಂದು ಹೊಸಬ್ರಿಗೆ ಅದು ಏನೋ ಸ್ಫೂರ್ತಿ ಆಗುತ್ತೆ. ಅಂದ್ರೆ ಪ್ರೊಡ್ಯೂಸರ್ಸ್ ದುಡ್ಡು ಹಾಕಕ್ಕೆ ಇನ್ವೆಸ್ಟ್ ಮಾಡಕ್ಕೆ ಅವ್ರಿಗೂ ಒಂದು ಧೈರ್ಯ ಬರುತ್ತೆ. ಸೊ ಹಂಗಾಗಿ ಜನಗಳು ಪ್ರೀತಿಯಿಂದ ಹೊಸಬ್ರನ್ನ ಸ್ವೀಕರಿಸಿ ಅವ್ರನ್ನ ಇಷ್ಟಪಟ್ಟು ಬೆಳೆಸ್ಬೇಕು ಅಂತ ಕೇಳ್ಕೊತೀನಿ. ಸರ್ ನೀವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ಆಲ್ರೆಡಿ ಹೊಸಬ್ರನ್ನ ಜನ ಅಕ್ಸೆಪ್ಟ್ ಮಾಡಿದಾರೆ ಮ್ಯಾಮ್. ಇವಾಗ ಇನ್ನೂ ತುಂಬಾ ಕಷ್ಟಪಟ್ಟು ಎರಡನೇ ಸಿನಿಮಾನ ಚೆನ್ನಾಗಿ ಮಾಡಿದೀವಿ ನಾವು. ಈ ಸಿನಿಮಾನು ಅದೇ ತರ ಅಕ್ಸೆಪ್ಟ್ ಮಾಡ್ಲಿ ಅಂತ ಕೇಳಕ್ ಇಷ್ಟಪಡ್ತೀನಿ. ಜನಗಳು ಹೊಸಬ್ರು ಹಳಬ್ರು ಅನ್ನೋದಕ್ಕಿಂತ ಕಂಟೆಂಟ್ ಬೇಸ್ಡ್ ನೋಡ್ತಾರೆ ಅಂತ ನಾನ್ ತಿಳ್ಕೊಂಡಿದ್ದೀನಿ. ಅದೇ ತರ ಆಡಿಯನ್ಸ್ ಕೂಡ ನಿಮ್ಮ ಮೂವಿಗೆ ಒಳ್ಳೆ ಸಪೋರ್ಟ್ ಮಾಡ್ಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದಲ್ಲದೆ ಇನ್ನೊಂದು ವಿಷಯ ಮಾತಾಡ್ಲೇಬೇಕಾಗಿರೋದು ಏನಂದ್ರೆ, ಇವಾಗ ಪೈರಸಿ ಅನ್ನೋದು ತುಂಬಾ ಸಿನಿಮಾ ಇಂಡಸ್ಟ್ರಿಗೆ ತುಂಬಾ ಎಫೆಕ್ಟ್ ಕೊಡ್ತಾ ಇದೆ. ಯಾಕಂದ್ರೆ ಮನೆಯಲ್ಲೇ ಕುತ್ಕೊಂಡು ಒಂದು ಹೋಮ್ ಥಿಯೇಟರ್ ಅಲ್ಲಿ ನೋಡೋ ಮಟ್ಟಿಗೆ ಆಡಿಯನ್ಸ್ ಗಳು ತುಂಬಾ ಕಮ್ಮಿ ಆಗಿದ್ದಾರೆ ಥಿಯೇಟರ್ಗೆ ಬರೋದು. ಸೊ ಆ ಪೈರಸಿ ಕಂಟ್ರೋಲ್ ನ ಯಾವ ತರ ಕಂಟ್ರೋಲ್ ಮಾಡ್ಬೇಕಾಗುತ್ತೆ ನಾವು, ಅಥವಾ ನೀವು ಆರ್ಟಿಸ್ಟ್ ಗಳಾಗಿ ಆಡಿಯನ್ಸ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ಪೈರಸಿ ಕಂಟ್ರೋಲ್ ಬಗ್ಗೆ? ಸಿನಿಮಾನ ದೊಡ್ಡ ಪರದೆ ಮೇಲೆ ನೋಡೋದ್ರಿಂದ ಅದು ಒಂದು ಖುಷಿ ಅಂಡ್ ಮಜಾ. ಸೊ ಸುಮ್ನೆ ಫೋನ್ ಅಲ್ಲಿ ತಗೊಂಡ್ ನೋಡ್ದೆ ಇದು ಹೆಂಗೆ ಅಂದ್ರೆ, ಯುನೋ ನೀವು ಕಷ್ಟಪಟ್ಟು ಎಕ್ಸಾಮ್ ಬರ್ದಿರ್ತೀರಾ ಅಂಡ್ ಆಲ್ ಆಫ್ ಅ ಸಡನ್ ನಿಮ್ಗೆ ರಿಸಲ್ಟೇ ಸಿಗ್ತಿದ್ದಾಗ ಎಷ್ಟು ಬೇಜಾರಾಗತ್ತೆ. ಹಂಗೆ ಸಿನಿಮಾ ಮಾಡೋರು ಅಷ್ಟೇ, ಬರೀ ನಾವ್ ಮಾತ್ರ ಅಲ್ಲ, ನಮ್ ಹಿಂದೆ ತುಂಬಾ ಜನ ಕಷ್ಟಪಟ್ಟಿರ್ತಾರೆ. ಲೈಟ್ ಮ್ಯಾನ್ಸು, ಅಸಿಸ್ಟೆಂಟ್ಸ್, ಪ್ರತಿಯೊಬ್ಬರಿಗೂ ಪಾಪ ನಾವ್ ಅಟ್ಲೀಸ್ಟ್ ಮುಂದೆ ಕಾಣಿಸ್ಕೋತೀವಿ ಅಂಡ್ ನಮ್ಗೆ ಜನ ರೆಕಗ್ನೈಸ್ ಮಾಡ್ತಾರೆ. ಬಟ್ ಅವ್ರ ಹಿಂದೆ ತುಂಬಾನೇ ಕಷ್ಟ ಇರುತ್ತೆ. ಸೊ ಎಲ್ರ ಶ್ರಮನೂ ನೀವು ಜಸ್ಟ್ ಯುನೋ ಅದ್ರ ಮೂಲಕ ಇದ್ ಮಾಡ್ತಿದ್ದೀರಾ. ಸೊ ದಯವಿಟ್ಟು ಪೈರಸಿ ಎಲ್ಲ ಸ್ಟಾಪ್ ಮಾಡಿ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಕೇಳ್ಕೊತೀವಿ. ಬಿಕಾಸ್ ಆ ಥಿಯೇಟರ್ ಅನ್ನ ಉಳಿಸ್ಕೊಳ್ಳೋದು ಇವಾಗ ನಮ್ ಆಡಿಯನ್ಸ್ ಕೈಲಿದೆ. ಸೊ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿದಾಗ ನಮ್ಗೊಂದು ನೀವು ಸಪೋರ್ಟ್ ಮಾಡ್ದಂಗ್ ಆಗುತ್ತೆ ಅಂಡ್ ಆಲ್ಸೋ ಬೆಳೆಸ್ದಂಗ್ ಆಗುತ್ತೆ. ಸರ್ ಇವಾಗ ನಿಮ್ಮ ಹತ್ರ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಕೇಳ್ಬೇಕಾಗಿದೆ. ಯಾಕಂದ್ರೆ ಕನ್ನಡ ಇಂಡಸ್ಟ್ರಿಲಿ ತುಂಬಾ ಟಾಕ್ ಆಗ್ತಿರೋದೇನು ಅಂದ್ರೆ, ಬೇರೆ ಇಂಡಸ್ಟ್ರಿಗಳು ತುಂಬಾ ಫಾರ್ವರ್ಡ್ ಮುಂದೆ ಹೋಗ್ತಾ ಇದೆ, ಬಟ್ ಕನ್ನಡ ಇಂಡಸ್ಟ್ರಿ ಬೆಳೀತಾ ಇಲ್ಲ, ಅಥವಾ ಕನ್ನಡ ಇಂಡಸ್ಟ್ರಿಗೆ ಸಪೋರ್ಟ್ ಸಿಗ್ತಾ ಇಲ್ಲ, ಅಥವಾ ಆಡಿಯನ್ಸ್ ತುಂಬಾ ಕಮ್ಮಿ ಆಗಿದ್ದಾರೆ ಅಂತ ಹೇಳಿ. ಅದಕ್ಕೆ ನೀವೇನಾದ್ರೂ ಈ ಫಿಲ್ಮ್ ಚೇಂಬರ್ಗೆ ಆಗಿರ್ಬೋದು ಅಥವಾ ಆಡಿಯನ್ಸ್ಗೆ ಆಗಿರ್ಬೋದು, ನೀವೇನಾದ್ರೂ ನಿಮ್ಮ ಸಜೆಷನ್ಸ್ ಅಥವಾ ನಿಮ್ಮ ಮಾತೇನಾದ್ರೂ ಹೇಳೋದು ಅಂತಂದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಮ್ಗೆ ಒಳ್ಳೆ ಕಂಟೆಂಟ್ ಸಿನಿಮಾ ಬಂದ್ರೆ ಜನ ಸಪೋರ್ಟ್ ಮಾಡೇ ಮಾಡ್ತಾರೆ ಮ್ಯಾಮ್. ಇನ್ನು ಒಳ್ಳೆ ಕಂಟೆಂಟ್ ಸಿನಿಮಾ ಬಂದ್ರೆ. ಸೊ ಓಕೆ, ಅಂದ್ರೆ ಇವಾಗ ಆಲ್ಮೋಸ್ಟ್ ಸಿನಿಮಾ ಆಗಿರೋದನ್ನ ತುಂಬಾ ವೇಟ್ ಮಾಡಿಸಿ ಅದು ಔಟ್ಡೇಟೆಡ್ ಆದ್ಮೇಲೆ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಅದನ್ನೆಲ್ಲ ನಾವು ಸ್ಟಾಪ್ ಮಾಡಿ ಆದಷ್ಟು ಬೇಗ ಸಿನಿಮಾ, ಫಸ್ಟ್ ಆಫ್ ಆಲ್ ನಮ್ಮ ಆಡಿಯನ್ಸ್ ಸಪೋರ್ಟ್ ಸಿಗ್ಬೇಕಾಗಿದೆ. ಸೊ ಎಲ್ಲಾ ಮೂವಿಗೂ ಈ ಹಿಂದೆ ಆಡಿಯನ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ, ಬಟ್ ಇತ್ತೀಚೆಗೆ ಆಡಿಯನ್ಸ್ ಕಮ್ಮಿ ಆಗಿದ್ದಾರೆ. ಬಟ್ ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿ ಒಳ್ಳೆ ಕಂಟೆಂಟ್ ಸಿನಿಮಾ, ಅದು ನಮ್ಗೆ ಟೀಸರ್ ಮೂಲಕ ಆಮೇಲೆ ಸಾಂಗ್ ಮೂಲಕನೇ ದೇಸಾಯಿ ಮೂವಿ ಎಷ್ಟರ ಮಟ್ಟಿಗೆ ಸದ್ದು ಮಾಡುತ್ತೆ ಅನ್ನೋದನ್ನ ಒಂದು ಒಳ್ಳೆ ಇಂಪ್ರೆಷನ್ ಕೊಟ್ಟಿದೆ. ಸೊ ನಿಮ್ಮಿಬ್ರಿಗೂ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಪ್ರಾಜೆಕ್ಟ್ಸ್. ಆಮೇಲೆ ಈ ದೇಸಾಯಿ ಮೂವಿ ಕೂಡ ಆಡಿಯನ್ಸ್ ಬಂದು ನಿಮ್ ಕೈ ಹಿಡಿದು ಒಳ್ಳೆ ಸಪೋರ್ಟ್ ಸಿಗ್ಲಿ ಅಂತ ನಾನು ಕೇಳ್ಕೊಳ್ತಾ, ನೀವೆಲ್ಲರೂ ಕೂಡ ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ನೀವು ನೋಡ್ತಾ ಇದ್ದೀರಾ ಸಿನಿಬಸ್ ಯೂಟ್ಯೂಬ್ ಚಾನಲ್. ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.